ಮಕ್ಕಳಿಗೆ ಮಠ ಮಂದಿರಗಳಿಗೆ ಒಳ್ಳೇದಾಗಲಿ ಇಡೀ ರಾಜ್ಯದಲ್ಲಿ ಏನಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದದ್ದು ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರ ಹೊಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇದೆ. ರಾಜಕಾರಣಕ್ಕಲ್ಲ. ನಾನು BJP ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು DK ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡಕ್ಕೆ ಹೋಗಲ್ಲ ನಾನು. ನೀವು ಹೇಳಿದ್ರಲ್ಲ ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದಲೇ ಸಂಸ್ಕೃತಿ ಸಿಗುತ್ತೆ, ಅಲ್ಲಿಂದಲೇ ಸಂಸ್ಕಾರ ಸಿಗುತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದ್ರೆ ನಿಮ್ಮ ಮಾತು. ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿಯ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೆ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕಥೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ, ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ, ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ. ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ. ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ.